ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 3 ಸ್ಟಾಕ್ಗಳನ್ನ ನೋಡೋಣ. ಅವು ಇನ್ನೇನು ಸದ್ಯದರಲ್ಲಿ ಅಂದರೆ ಒಂದು 2-3 ತಿಂಗಳಲ್ಲಿ ಒಂದು ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆಯ ಪ್ರಾಫಿಟನ್ನು ಕೊಡ್ಬೋದಂಥ ಸ್ಟಾಕ್ಗಳು. ಯಾಕಂದರೆ ಎಲ್ಲ ಟ್ರೆಂಡಿಂಗಲ್ಲಿದೆ. ಸೊ ಅದರ ಚಾರ್ಟ್ ನೋಡೋಣ. ತುಂಬ ಫಾಸ್ಟಾಗಿ ಮತ್ತು ಜಲ್ದಿ ಈ ವಿಡಿಯೋವನ್ನು ಮುಗಿಸೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಸ್ಟಾಕ್ಸು ಅಂಥೇಳಿ ನೋಡೋಕ್ಕಿಂತ ಮುಂಚೆ ಡಿಮ್ಯಾಟ್ ಅಕೌಂಟ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆಯ ಕಂಪ್ನಿಯ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಈಗ ಆಲ್ರೆಡಿ ಕೆಲವರು ಡಿಮ್ಯಾಟ್ ಅಕೌಂಟ್ ಇರುತ್ತೆ, ಬಟ್ ನಿಮಗೆ ಇಯರ್ಲಿ ಮೇಂಟೆನೆನ್ಸು ಮತ್ತು ಮುಂದೆ ತುಂಬ ಲಾಂಗಲ್ಲಿ ಹೋದಾಗ ನಿಮ್ಮದು ಒಳ್ಳೆಯ ಕಂಪ್ನಿಯ ಡಿಮ್ಯಾಟ್ ಅಕೌಂಟ್ ಇದ್ದರೆ ತುಂಬ ಫೆಸಿಲಿಟೀಸ್ ಇರುತ್ತೆ ನಿಮಗೆ. ಸೊ ಅವ್ರ ಕಡೆಯಿಂದ ಒಂದಷ್ಟು ವೆಬ್ನಾರ್ಸ್ ಆಗಿರ್ಬೋದು, ಆಮೇಲೆ ತುಂಬ ಫೆಸಿಲಿಟಿ ಇರ್ತದೆ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ರಿಲೇಷನ್ ಮೇಂಟೈನ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಂಪ್ನಿಯ ಜೊತೆಗೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಹೊಸಬರಾಗಿರ್ಬೋದು ಅಥವಾ ಹಳಬ್ರು ಈಗಿದ್ದರೂ ಕೂಡ ಈ ಹೊಸ ಒಂದು ಬೇರೆ ಅಕೌಂಟನ್ನು ನೀವು ಮಾಡ್ಕೋಬೋದು. ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಲಿಂಕನ್ನು. ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಚಾನಲ್ ಹೊಸದೊಂದು ಸ್ಟಾರ್ಟ್ ಮಾಡ್ತಾಯಿದ್ವಿ. ಆ ಟೆಲಿಗ್ರಾಮ್ ಚಾನಲ್ಲು ಸೇರ್ಕೊಳ್ಳಿ. ಸೊ ದಟ್ ನಿಮಗೆ ಅಲ್ಲಿಯೇ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಫೆಸಿಲಿಟಿಯನ್ನು ನಾವು ಮಾಡೋಣ. ಸೊ ಮೊದಲನೇ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ನೋಡಿ 329 ಕೋಟಿ ಇದೆ. ಸ್ಟಾಕ್ P27, ROC 12.8, 10.1 ROE ಇದೆ. ಬುಕ್ ವ್ಯಾಲ್ಯೂ 19 ಇದೆ. ಕರೆಂಟ್ ಪ್ರೈಸ್ ಈಗ 30-35 ಇದು ಮಾಡ್ತಾಯಿದೆ. ಇದು 39 ರೀಸೆಂಟಾಗಿ ಹೈ ಮಾಡಿತ್ತು ಮತ್ತು ಬಂದಿದೆ. ಫೇಸ್ ವ್ಯಾಲ್ಯೂ 2 ಇದೆ. ಸೊ ಇದ್ರದ್ದು ಏನು ಜಸ್ಟ್ ಒಂದು ಓವರ್ ವ್ಯೂ ಇದನ್ನು ನೋಡೋದಾಯ್ತು ಅಂದರೆ ಫೈನಾನ್ಷಿಯಲ್ಸು. ಸೊ 2017ರಲ್ಲಿ 150 ಕೋಟಿ ಇದ್ದಿದ್ದು ಈಗ 425 ಕೋಟಿ. ಸೊ ಫಂಡಮೆಂಟಲಿ ಇದು ತುಂಬ ಸ್ಟ್ರಾಂಗ್ ಇದೆ ಕಂಪ್ನಿ. ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಇದೆ. OPM ತುಂಬ ಚೆನ್ನಾಗಿದೆ. ಸೊ ನೀವು ನೆಟ್ ಪ್ರಾಫಿಟ್ ನೋಡಿದ್ರೆ ಪ್ರಾಫಿಟಲ್ಲಿದೆ ಈ ಕಂಪ್ನಿ. ಸೊ ಅದು ಕೂಡ ಇನ್ಕ್ರೀಸ್ ಇದೆ. ಇಯರ್ ಟು ಇಯರ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಡಿವಿಡೆಂಡ್ ಪೇಔಟ್ ಕೂಡ ಅಲ್ಲಲ್ಲಿ ಮಾಡಿದ್ದಾರೆ. ಇಂಥ ಸಣ್ಣ ಕಂಪ್ನಿ ಡಿವಿಡೆಂಡ್ ಪೇಔಟ್ ಕೊಡ್ತಿದೆ ಅಂದರೆ 35 ರೂಪೀಸಲ್ಲಿ ಟ್ರೇಡ್ ಮಾಡ್ತಿರೋ ಕಂಪ್ನಿ ನಿಜವಾಗ್ಲೂ ಅದು ಒಳ್ಳೆಯ ಕಂಪ್ನಿ. ಸೊ ಇದು ದಿಸ್ ಕಂಪ್ನಿ ಬಿಲಾಂಗ್ಸ್ ಟು ಆಟೋ ಕಂಪ್ನಿ, ಆಟೋ ಇಂಡಸ್ಟ್ರೀಸು. ಸೊ ನಿಮ್ಗೆ ಆಟೋ ಇಂಡಸ್ಟ್ರೀಸ್ ಅಂದರೆ ಗೊತ್ತಿರ್ಬೋದು. ಅದರಲ್ಲಿ ನಾನಾ ಥರದ್ದಿರುತ್ತೆ. ಬಟ್ ಯಾವುದೇ ನೀವು ಸೆಗ್ಮೆಂಟ್ ಆಟೋದಲ್ಲಿ ಬಂತು ಅಂದರೆ, ಆಟೋ ಕಂಪ್ಲೇಂಟ್ಸ್ ಬಂತಂದರೆ ಅದು ಎವರ್ ಡಿಮ್ಯಾಂಡಿಂಗ್ ಅಂತೇಳಿ. ಸೊ ಈಗ ಸೆಕ್ಟರ್ ಬೂಮ್ ಇದೆ ಮತ್ತು ಮುಂದೆ ಬೀಳುತ್ತೆ ಆ ಥರ ಇಲ್ಲೆಲ್ಲ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಯಾವುದು ನಡೀತಕ್ಕಂಥದ್ದೇ ಇಲ್ಲ. ಹಾಗಾಗಿ ಈ ಕಂಪ್ನಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಆಟೋ ಸೆಕ್ಟ್ರಿಗೆ ಬಿಲಾಂಗ್ ಮಾಡಿರ್ತಕ್ಕಂಥದ್ದು. ಸೊ ಇದರ ಚಾರ್ಟ್ ನೋಡಿ ನಾವು ಒಂದು ಎಲ್ಲಿ ಬ್ರೇಕೌಟ್ ಆಗ್ಬೋದು. ಸ್ಟಾಕ್ ನೇಮ್ ಬಂದ್ಬಿಟ್ಟು ಪ್ರೀತಿಕಾ ಆಟೋ ಇಂಡಸ್ಟ್ರೀಸ್ ಅಂತ. ಸೊ ಪ್ರೀತಿಕಾ ಆಟೋ ಇಂಡಸ್ಟ್ರೀಸ್ ಇದೆ ಸ್ಟಾಕ್ ನೇಮ್. ಇದನ್ನು ನಾವು ಹತ್ತಿರ 16 ರೂಪೀಸಿಂದ ನಾವು ಫಾಲೋ ಮಾಡ್ತಾಯಿದ್ದೀವಿ. ಸೊ ಈ ಚಾರ್ಟ್ ನೋಡ್ತಾ ಹೋಯ್ತು ಅಂದರೆ ಸೊ ನಮಗಿಲ್ಲಿ ಒಂದು ಒಳ್ಳೆಯ 30 ರೇಂಜಲ್ಲಿ 30-32 ರೇಂಜಲ್ಲಿ ಒಂದು ಒಳ್ಳೆಯ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ದಟ್ ನೀವು ನೋಡ್ಬೋದಿತ್ತು ಒಂದು 15 ಡೇಸ್ ಅಥವಾ 1 ವೀಕ್ ಅಲ್ಲೇ ಕನ್ಸಲ್ಟೇಷನ್ ಆಗಿತ್ತು. ಸೊ ಈಗ ಇಲ್ಲಿ 35 ಇಲ್ಲಿ ಒಂದಿಷ್ಟು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಪೂರ್ತಿ ರೆಸಿಸ್ಟೆನ್ಸ್ 38ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. 38ಅಲ್ಲಿ ಒಳ್ಳೆ ರೆಸಿಸ್ಟೆನ್ಸ್ ಇರೋದ್ರಿಂದ 38 ಬ್ರೇಕೌಟ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ನಾವು ಒಂದು ಒಳ್ಳೆಯ ಮೂಮೆಂಟನ್ನು ನೋಡ್ಬೋದು ಈ ಸ್ಟಾಕಲ್ಲಿ. ಸೊ ಶಾರ್ಟ್ ಟರ್ಮಲ್ಲಿ ಅಂದರೆ ಲೈಕ್ ಇನ್ನೊಂದು 2-3 ಮಂತ್ಸಲ್ಲಿ ಒಂದು ಒಳ್ಳೆಯ ಮೂಮೆಂಟನ್ನು ಕೂಡ ಇದು ಕೊಡ್ಬೋದು. ಮತ್ತು ಲಾಂಗ್ ಟರ್ಮಿಗೆ ತುಂಬ ಒಳ್ಳೆಯ ಸ್ಟಾಕ್ ಇದು. ಸೊ ಇದ್ರ ಬಗ್ಗೆ ನೀವು ತುಂಬ ಸ್ಟಡಿ ಮಾಡಿ ಇದನ್ನು ರಾಡರ್ ಇಟ್ಕೊಳ್ಳಿ. ಸ್ಟಾಕಿಗೆ ನೋಡೋದಾಯಿತು ಅಂತಂದರೆ ಸೊ ಇದು ಸ್ಟಾಕ್ ನೇಮ್ ಬಂದುಬಿಟ್ಟು JK ಟೈರ್ಸ್ ಅಂತೇಳಿ. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಸ್ಟಾಕ್ ಆಯ್ಕೆ ಮಾಡ್ಕೊಳ್ಳಿ, ಅದು ಸ್ವಿಂಗ್ ಟ್ರೇಡ್ ಆಗಿರಲಿ, ಇಂಟ್ರಾಡೇ ಆಗಿರಲಿ, ಅಥವಾ ಇಂಟ್ರಾಡೇ ಬಿಟ್ಬಿಡ್ರಿ, ಸ್ವಿಂಗ್ ಆಗಲಿ, ಶಾರ್ಟ್ ಟರ್ಮ್ಗಾಗಲಿ, ಲಾಂಗ್ ಟರ್ಮ್ಗಾಗಲಿ, ಮಿಡ್ ಟರ್ಮ್ಗಾಗಲಿ. ಸೊ ಯಾವುದೇ ನಾವು ಆ ಥರದ ಒಂದು ಸ್ಟಾಕ್ ಆಯ್ಕೆ ಮಾಡ್ಕೊಂಡ್ರೂ ಫಂಡಮೆಂಟಲ್ಸಿ ಫಸ್ಟು ಆ ಕಂಪ್ನಿ ಸ್ಟ್ರಾಂಗ್ ಇರಬೇಕು. ಆ ಥರದ್ದನ್ನು ನೀವು ಸೆಲೆಕ್ಟ್ ಮಾಡಿಕೊಡ್ರಿ. ಸೊ ಯಾಕಂದರೆ ಮಾರ್ಕೆಟ್ ಈಸ್ ಅನ್ಸರ್ಟೈನು. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಮಾರ್ಕೆಟ್ಸ್. ಸೊ ಹಾಗಾಗಿ ನೀವು ಒಳ್ಳೆಯ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿ ಜೊತೆ ಇದ್ದರೆ ಯು ವಿಲ್ ಬಿ ಇನ್ ದ ಸೇಫರ್ ಝೋನ್. ಸೊ ಆಮೇಲೆ ಈ ಚಾರ್ಟನ್ನು ನೋಡೋಂಥದ್ದು, ಆಮೇಲೆ ದೇರ್ ಆರ್ ಮೆನಿ ಪ್ಯಾರಾಮೀಟರ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಲಿಂಕಲ್ಲಿ ಇರ್ತಕ್ಕಂಥ ಅಕೌಂಟನ್ನು ಓಪನ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಜಾಯ್ನ್ ಆದರೆ ಸೊ ಈ ಥರದ್ದು ಒಂದಷ್ಟು ಒಳ್ಳೊಳ್ಳೆ ಡಿಸ್ಕಷನ್ಸನ್ನು ನಿಮಗೆ ಚಾರ್ಟ್ ಪ್ಯಾಟರ್ನ್ ಆಗಿರ್ಬೋದು, ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೋದು, ತುಂಬ ಇದೆ. ಅಷ್ಟೇ ನೀವು ತುಂಬ ಎಷ್ಟು ಚೆನ್ನಾಗಿ ಕಲಿತಿರೋ ಅಷ್ಟು ಚೆನ್ನಾಗಿ ದುಡ್ಡು ಮಾಡ್ತಾ ಹೋಗ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಯು ನೀಡ್ ಟು ಕೀಪ್ ಪೇಷನ್ಸ್. ಸ್ವಲ್ಪ ಪೇಷನ್ಸ್ ಇರಬೇಕಾಗುತ್ತೆ, ಚೆನ್ನಾಗಿ ಕಲಿಬೇಕಾಗುತ್ತೆ. ಇದು ನೋಡಿ JK ಟೈರಲ್ಲಿ ನಾವು ನೋಡ್ತಾ ಹೋಯ್ತು ಅಂದರೆ ಇಲ್ಲಿ ನಿಮಗೆ ಒಂದು ಒಳ್ಳೆಯ ರೆಸಿಸ್ಟೆನ್ಸನ್ನು ಫಾರ್ಮೇಷನ್ ಮಾಡಿತ್ತು ಇಲ್ಲಿ 360 ರೇಂಜಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವು 340 ರೇಂಜಲ್ಲಿ ಒಂದು ಸಪೋರ್ಟ್ ಇತ್ತು. ಸೊ ಯಾವಾಗ ಇದು ಎರಡನ್ನು ಬ್ರೇಕ್ ಮಾಡ್ತು, ರೆಸಿಸ್ಟೆನ್ಸ್ 360 ಬ್ರೇಕ್ ಮಾಡಿ ನೆಕ್ಸ್ಟು 380 ಲೆವೆಲಿಗೆ ಬಂದಿದೆ. ಇಲ್ಲಿ ಒಂದು 380-390 ಲೆವೆಲಲ್ಲಿ ಒಂದು ಒಳ್ಳೆಯ ಸಪೋರ್ಟ್ ಝೋನನ್ನು ಕ್ರಿಯೇಟ್ ಆಗಿದೆ. ಇಲ್ಲಿ ಬಂತಂದರೆ ನಿಮಗೆ 400 ರೇಂಜಲ್ಲಿ 410 ರೇಂಜ್ಗೆ ಒಂದು ಒಳ್ಳೆಯ ರೆಸಿಸ್ಟೆನ್ಸ್ ಫಾರ್ಮೇಷನ್ ಆಗಿದೆ. ಸೊ ವೆನ್ ಇಟ್ ಬ್ರೇಕ್ಸ್, ನೀವು ಬ್ರೇಕ್ ಆಯಿತು ಅಂತಂದರೆ 400 ಬ್ರೇಕ್ ಆಯಿತು ಅಂದರೆ
ಇಟ್ ಕ್ಯಾನ್ ಗಿವ್ ಒಂದು ಒಳ್ಳೆಯ ಮೂಮೆಂಟನ್ನು ಕೊಡ್ಬೋದು. ಸೊ ಇನ್ನೊಂದು 2-3 ಮಂತ್ಸಲ್ಲಿ ಜೆ ಕೆ ಟೈರ್ಸ್ ಕೂಡ ಒಂದು ಒಳ್ಳೆಯ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಜೆ ಕೆ ಟೈರ್ಸಲ್ಲಿ. ಸೊ ಜೆ ಕೆ ಟೈರ್ಸನ್ನು ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿರಿ. ಸೊ ಏನೇ ನಿಮಗೆ ಡೌಟ್ಸು ಮತ್ತು ಏನೇ ಕ್ಲಾರಿಫಿಕೇಷನ್ಸ್ ಬೇಕಿದ್ರು ಕೂಡ ಸೊ ನಾನು ನಂಬರ್ ಹಾಕಿರ್ತೀನಿ ಲಿಂಕಲ್ಲಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನು ನೀವು ಟೆಲಿಗ್ರಾಮ್ ಚಾನಲ್ ಏನು ಜಾಯ್ನ್ ಆದರೆ ಅದರಲ್ಲಿ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದ ಕೊನೆ ಸ್ಟಾಕು ಸೊ ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಅಂತ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಲೇಬೇಕು. ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿದೆ, ಫೈನಾನ್ಷಿಯಲ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಾಸ್ಟ್ ಇಯರ್ 1 ಇಯರಲ್ಲಿ ₹4.50 ಪರ್ ಶೇರ್ ಡಿವಿಡೆಂಡ್ ಕೊಟ್ಟಿದೆ. ಸೊ ₹4.50 ಒಂದು ಶೇರ್ ಡಿವಿಡೆಂಡು ಪ್ರತಿ ವರ್ಷ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಸೊ ಲಾಂಗ್ ಟರ್ಮ್ಗಂತೂ ಇದು ಒಂದು ಒಳ್ಳೆಯ ಕಂಪ್ನಿ. ಇದು ತುಂಬ ಏನು ಇಯರ್ ಟು ಇಯರ್ ತುಂಬ ಗ್ರೋತ್ ಇದೆ. ಸೊ ಇದನ್ನು ನೀವು ಡೀಟೇಲ್ ಸ್ಟಡಿ ಮಾಡಿ, ಬೇಕಿದ್ರೆ ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡೋಣ. ಸೊ ಇವತ್ತಿನ ಮಟ್ಟಿಗೆ ನಾವು ಚಾರ್ಟ್ ನೋಡೋದಾಯಿತು ಅಂದರೆ 390 ಇದರಲ್ಲಿ ಒಂದು ಒಳ್ಳೆಯ ರೆಸಿಸ್ಟೆನ್ಸ್ ಇದೆ. ಸೊ ಅದಕ್ಕಿಂತ ಮುಂದೆ 371 ಒಂದು ಒಳ್ಳೆಯ ಸಪೋರ್ಟ್ ಇದೆ. ಸೊ ಇದು ನೀವು ನೋಡ್ಬೋದು 400 ರೇಂಜಲ್ಲಿ 410 ಒಳಗಡೆ ತುಂಬ ಸರಿ ಏನು ರೀಟೆಸ್ಟ್ ಆಗಿದೆ. ಸೊ ಅಲ್ಲಿಗೆ ಬಂದು ಟಚ್ ಆಗಿ ಮತ್ತು ಬ್ಯಾಕ್ ಆಗಿ ಇಲ್ಲಿ 390 ರೇಂಜಿಗೆ ಒಂದು ಒಳ್ಳೆಯ ಸಪೋರ್ಟನ್ನು ಇದು ಮಾಡ್ಕೊಂಡಿದೆ. ₹410 ಏನಾದರೂ ಇದು ಕ್ರಾಸ್ ಮಾಡಿದ್ದೆ ಆದರೆ ಸೊ ₹410 ಹತ್ತಿರ ಬಂದು ಅಲ್ಲಿಂದ ಬ್ರೇಕೌಟ್ ಸಿಕ್ಕರೆ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜಿಲಿ ಒಂದು ಒಳ್ಳೆಯ ಮೂಮೆಂಟನ್ನು ಒಂದು 3 ಮಂತ್ಸಲ್ಲಿ ನೋಡ್ಬೋದು ನಾವು. ಸೊ ಇದನ್ನು ನೀವು ಕೂಡ ರ್ಯಾಡರಲ್ಲಿ ಇಟ್ಕೊಳ್ಳಿ. ಸೊ ಇವತ್ತಿನ 3 ಸ್ಟಾಕ್ಗಳನ್ನು ನೀವು ರ್ಯಾಡರಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಮತ್ತು ಅಕೌಂಟ್ ಓಪನ್ ಮಾಡಿಕೊಂಡು ಏನು ಇದರಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಮಾಡ್ಕೊಳ್ಳಿ, ಸೇರ್ಕೊಳ್ಳಿ. ಸೊ ಮುಂದೆ ನೆಕ್ಸ್ಟ್ ಮತ್ತೆ ನಾವು ಸಿಗ್ತಾ ಇರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.